ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇಲ್ಲಿ ನಾನು 2 ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡ್ರಿ. ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ, 1 ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕ್ತಾ ಇದ್ದೀನಿ ರೀ. ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೋತೀನಿ ರೀ. ಮಿಕ್ಸ್ ಮಾಡಿಬಿಟ್ಟು ಡೈಲಿ ಚಪಾತಿಗೆ ಯಾವ ರೀತಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀವಲ್ಲ ಅದೇ ರೀತಿ ಹಿಟ್ಟನ್ನು ಕಲಸಿ ಸ್ವಲ್ಪ ನೀರನ್ನು ಹಾಕಿ ಕಲಸಿಬಿಟ್ಟು ತೊಗೋತೀನಿ ರೀ. ತುಂಬ ಗಟ್ಟಿನೂ ಮಾಡಲ್ಲ, ತುಂಬ ಮೆತ್ತಗೂ ಮಾಡಲ್ಲ. ಒಮ್ಮೆಲೆ ನೀರನ್ನು ಹಾಕ್ಬೇಡ್ರಿ, ಸ್ವಲ್ಪ ನೀರನ್ನು ಹಾಕಿನೇ ಚೆಂದಂಗೆ ನಾದ್ರಿ. ನೋಡಿ ಈ ರೀತಿ ಡೈಲಿ ಚಪಾತಿಗೆ ಯಾವ ರೀತಿ ಇರ್ತದಲ್ಲ ಅದೇ ರೀತಿ ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಚ್ತೀನಿ ರೀ. ಈ ಹಿಟ್ಟು ಚೆಂದಂಗೆ ನೆನೆಲಿ ರೀ. ಇದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಮುಚ್ಚಿ ಒಂದು 10 ನಿಮಿಷ ಅನ್ಕತಕ್ಕ ಸೈಡಿಗೆ ಇಡ್ತೀನಿ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. 3 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಕುದಿಸ್ಬಿಟ್ಟು ತೊಗೊಂಡಿನಿ ರೀ. ಕಟ್ ಮಾಡಿ ಕುದಿಸ್ಬೇಡ್ರಿ. ಕಟ್ ಮಾಡಿ ಕುದಿಸೋದ್ರಿಂದ ಆಲೂಗಡ್ಡೆ ಸ್ವಲ್ಪ ನೀರು ಹಿಡ್ದಂಗೆ ಆಗ್ತದೆ. ಹೀಗೇ ಪೂರ್ತಿಯಾಗಿಯೇ ಕುದಿಸ್ಬಿಟ್ಟು ತೊಗೊರಿ. ಈ 3 ಆಲೂಗಡ್ಡೆದು ಏನು ಮಾಡ್ತಾಯಿದ್ದೀನಿ, ಸಿಪ್ಪೆಯನ್ನು ತೆಗೆದುಬಿಟ್ಟು ತೊಗೋತೀನಿ ನೋಡಿರಿ. ನೋಡಿ 3 ಮೀಡಿಯಮ್ ಸೈಜದ ಆಲೂಗಡ್ಡೆಯನ್ನು ತೊಗೊಂಡಿನಿ. ದೊಡ್ಡ ಆಲೂಗಡ್ಡೆ ಇದ್ದರೆ 2 ಆಲೂಗಡ್ಡೆಯನ್ನೇ ತೊಗೊರಿ. ನೋಡಿ 3 ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದುಬಿಟ್ಟು ತೊಗೊಂಡಿದ್ದೀನಿ. ಈಗ ತುರಿದ್ಬಿಟ್ಟು ತೊಗೋತೀನಿ ರೀ. ನೀವು ಮ್ಯಾಶ್ ಮಾಡಿನೂ ತೊಗೋಬೋದು. ಅದರ ಒಂಚೂರು ಸಣ್ಣ ಆಲೂಗಡ್ಡೆ ಪೀಸ್ಗಳು ಉಳಿಲಾರ್ದಂಗೆ ನೀಟಾಗಿ ಮ್ಯಾಶ್ ಮಾಡಿ ತೊಗೊರಿ. ಸ್ವಲ್ಪ ಉಳಿತಾವತ್ತು ಹೇಳಿನೇ ನಾನು ಏನು ಮಾಡ್ತಾಯಿದ್ದೀನಿ, ತುರಿದ್ಬಿಟ್ಟು ತೊಗೋತಾ ಇದ್ದೀನಿ ರೀ. ಒಂದೇ ರೀತಿ ಬಿಡ್ತದಲ್ಲ, ಏನೂ ಆಗೋದಿಲ್ಲ, ಸಾಫ್ಟ್ ಆಗಿಬಿಡ್ತದೆ ರೀ. ಅವಾಗ ಚಿಕ್ಕ ಪೀಸ್ಗಳು ಉಳಿಯೋದಿಲ್ಲ. ಈಗ 3 ಆಲೂಗಡ್ಡೆಯನ್ನು ತುರಿದ್ಬಿಟ್ಟು ತೊಗೊಂಡಿದ್ದೀನಿ, ಸೈಡಿಗೆ ಇಟ್ಟೀನಿ ರೀ. ಮಿಕ್ಸಿ ಜಾರಿಗೆ ಒಂದು 6 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಒಟ್ಟು ಖಾರ ಇಲ್ಲರಿ, ಅದಕ್ಕೆ 6 ಮೆಣಸಿನ್ಕಾಯಿನ ಹಾಕಿದ್ದೀನಿ. ಜಾಸ್ತಿ ಖಾರ ಇರೋ ಮೆಣಸಿನ್ಕಾಯಿ ಇದ್ರೆ 4 ಮೆಣಸಿನ್ಕಾಯಿ ಹಾಕಿರಿ. ಒಂದು 8 ಬೆಳ್ಳುಳ್ಳಿ ಹೆಸರು, ಒಂದು ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ತಾಯಿದ್ದೀನಿ. ದೊಡ್ಡ ಬೆಳ್ಳುಳ್ಳಿ ಹೆಸರು ಇದ್ರೆ 4 ಬೆಳ್ಳುಳ್ಳಿ ಹೆಸರನ್ನ ಹಾಕಿರಿ. ಈಗ ನೀರು ಹಾಕ್ತೇನೆ, ಗ್ರೈಂಡ್ ಮಾಡ್ಕೊಂಬರ್ತೀನಿ ನೋಡಿರಿ. ನೋಡಿ ನೀರು ಹಾಕ್ತೇನೆ, ತರಿಯಾಗಿಯೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ. ಈ ಕಡಾಯಿಗೆ ನಾನಿಲ್ಲಿ 2 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದ್ಮೇಲೆ 1/4 ಟೀ ಸ್ಪೂನ್ ಆಗಷ್ಟೇ ಸಾಸಿವೆ, ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ ರೀ. ಲೋ ಫ್ಲೇಮ್ದಲ್ಲಿ ಇಟ್ಟು ಹಾಕಿರಿ, ಇಲ್ಲದ್ರೆ ಹಿಂಗೆ ಬೇಗನೆ ಸೀದೋಗ್ತದೆ. ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣದಾಗಿಯೇ ಕಟ್ ಮಾಡಿ ಹಾಕಿದ್ದೀನಿ ರೀ. ಈಗ ಹೈ ಫ್ಲೇಮ್ದಲ್ಲಿ ಇಟ್ಟನೆ ಈರುಳ್ಳಿಯನ್ನು ಸಾಫ್ಟ್ ಆಗೋವರೆಗೂ ಬೇಯಿಸ್ಬಿಟ್ಟು ತೊಗೋತೀನಿ. ಈರುಳ್ಳಿ ಕಲರ್ ಏನು ಚೇಂಜ್ ಆಗೋದು ಬೇಡ, ಈರುಳ್ಳಿ ಸಾಫ್ಟ್ ಆದರೆ ಸಾಕ್ರಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅರಿಶಿಣ ಹಾಕೋನು ಎಣ್ಣೆಯಲ್ಲಿ ಹಾಕೋದ್ರಿಂದ ಕಲರ್ನು ಚೆನ್ನಾಗಿ ಬರ್ತದೆ ನೋಡಿರಿ. ನೋಡಿ ಈರುಳ್ಳಿ ಎಲ್ಲ ಏನಾಗ್ಯದ, ಸಾಫ್ಟ್ ಆಗ್ಯದ ರೀ. ಇಷ್ಟ ಆದರೆ ಸಾಕ್ರಿ. ಇದಕ್ಕೆ ನಾನು ಆ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಿಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿರಿ. ನೋಡಿ ನೀರು ಹಾಕ್ತೇನೆ, ಗ್ರೈಂಡ್ ಮಾಡ್ಬೇಕು ರೀ. ಅರ್ಧ ಸ್ಪೂನ್ ಆಗಷ್ಟೇ ಏನು ಮಾಡ್ತಾಯಿದ್ದೀನಿ, ಧನಿಯಾ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಆ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸ್ಬಿಟ್ಟು ತೊಗೊಳ್ಳೋ ನೋಡಿರಿ. ಅದರ ಹಸಿ ವಾಸನೆ ಹೋಗೋವರೆಗೂ ನೀವು ಇದನ್ನು ಬೇಯಿಸ್ಬಿಟ್ಟು ತೊಗೊ. ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು 1 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ. ಅದು ಬೇಯ್ದ್ಮೇಲೆ ನಾನಿಲ್ಲಿ ಆಲೂಗಡ್ಡೆಯನ್ನು ತುರಿದ್ಬಿಟ್ಟು ಇಟ್ಕೊಂಡಿದ್ದಿಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿರಿ. ನೋಡಿ ಮಸಾಲೆಯನ್ನೆಲ್ಲ ಆ ಆಲೂಗಡ್ಡೆ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ ಮಸಾಲೆ ಎಲ್ಲ ಏನಾಗಲಿ ನೀಟಾಗಿ ಮಿಕ್ಸ್ ಆಗಲಿ ರೀ. ಇವು ಮೆಣಸಿನ್ಕಾಯಿ ಖಾರ ಇಲ್ಲ ಜಾಸ್ತಿ ಹಾಕೀನಿ. ನೀವು ಖಾರ ಇರೋ ಮೆಣಸಿನ್ಕಾಯಿ ಇದ್ರೆ ನೋಡ್ಬಿಟ್ಟು ಹಾಕೋರಿ. ನೋಡಿ ಈಗ ಮಸಾಲೆ ಎಲ್ಲ ಏನಾಗೈತಿ, ನೀಟಾಗಿ ಮಿಕ್ಸ್ ಆಗಿದೆ. ಇದಕ್ಕೊಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನ್ ಆಗಷ್ಟೇ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ತಾಯಿದ್ದೀನಿ. ಚಿಲ್ಲಿ ಫ್ಲೆಕ್ಸ್ ಆಪ್ಷನಲ್ಲು, ನೀವು ಬೇಕಂದ್ರೂ ಹಾಕೋಬೋದು, ಇಲ್ಲಾಂದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು. ಟೇಸ್ಟ್ ಚೆನ್ನಾಗಿ ಬರ್ತದೆ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಹಾಕಿದ್ದೀನಿ. ಈಗ ಇದನ್ನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಇದು ಕಂಪ್ಲೀಟಾಗಿ ಆರ್ಬೇಕು ರೀ. ನಾನು ಇದನ್ನು ಬೇರೆ ಪ್ಲೇಟಿಗೆ ಹಾಕೋತೀನಿ. ನಾನು ಆಲೂಗಡ್ಡೆಯನ್ನು ತುರಿದ್ಬಿಟ್ಟು ಇಟ್ಕೊಂಡಿಲ್ಲ, ಅದೇ ಪ್ಲೇಟಿಗೆ ಇದನ್ನು ಏನು ಮಾಡ್ತಾಯಿದ್ದೀನಿ, ಹಾಕೋತಾ ಇದ್ದೀನಿ. ಈಗ ಇದೇನಾಗಿದ್ರಿ ತುಂಬ ಬಿಸಿ ಅದು. ಈಗ ಇದು ಕಂಪ್ಲೀಟಾಗಿ ಆರುವರೆಗೂ ಇದನ್ನು ಅನ್ಕತಕ್ಕ ಏನು ಮಾಡ್ತೀನಿ, ಸೈಡಿಗೆ ಇಡ್ತೀನಿ. ಇದು ಕಂಪ್ಲೀಟಾಗಿ ಆರ್ಲಿರಿ. ಇದು ನೋಡಿ ಇದನ್ನು ಸೈಡಿಗೆ ಇಡೋಣ. ನೋಡಿ 10 ನಿಮಿಷ ಆಗಿದ್ರೆ ಹಿಟ್ಟನ್ನು ಚೆಂದಾಗಿ ನೆಂದಿರ್ತದೆ. ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ನೆಂತದೆ ನೋಡಿ. ಈಗ ನಾನು ನಿಮಗೆ ನೋಡಿ, ನಾನು ಚಪಾತಿಗೆ ಎಷ್ಟು ಉಳ್ಳಿ ತೊಗೋತೀನಲ್ಲ ಅಷ್ಟೇ ಉಳ್ಳಿಗಳನ್ನ ತೊಗೋತೀನಿ ನೋಡಿರಿ. ನೋಡಿ ನಾನು ನಿಮ್ಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿರಿ. ತುಂಬ ತೆಳುಗೂ ಲಟ್ಟಿಸ್ಬಾರ್ದು, ತುಂಬ ದಪ್ಪನೂ ಲಟ್ಟಿಸ್ಬಾರ್ದು. ಆ ರೀತಿ ಹಿಟ್ಟು ಹಚ್ಚಿ ಇದನ್ನು ಲಟ್ಟಿಸ್ಬಿಟ್ಟು ತೊಗೋತೀನಿ ನೋಡಿರಿ. ನಾನಿವತ್ತು ಯಾವ ರೀತಿಯಲ್ಲಿ ಆಲೂ ಪರೋಟಾನ ಮಾಡ್ತಾಯಿದ್ದೀನಿ ಅಂಥೇಳಿ ತೋರಿಸ್ತಾ ಇದ್ದೀನಿ ನೋಡಿರಿ. ನೋಡಿ ಇದನ್ನು ತುಂಬ ತೆಳುಗೂ ಅಲ್ಲ, ತುಂಬ ದಪ್ಪನೂ ಅಲ್ಲ, ಆ ರೀತಿ ಲಟ್ಟಿಸ್ಬಿಟ್ಟು ತೊಗೋತೀನಿ ನೋಡಿರಿ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ನಾನು ಮನೆಯಲ್ಲಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂಥೇಳಿ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ತೆಳುಗೂ ಬೇಡ, ತುಂಬ ದಪ್ಪನೂ ಬೇಡ, ಆ ರೀತಿ ಲಟ್ಟಿಸ್ಬಿಟ್ಟು ತೊಗೋತೀನಿ ನೋಡಿರಿ. ನೋಡಿ ನಾನಿದು ದೊಡ್ಡ ಉಳ್ಳಿ ತೊಗೊಂಡಿನಿ, ದೊಡ್ಡ ಪರಾಠಾನೇ ಮಾಡಿ ತೋರಿಸ್ತೀನಿ. ಇಲ್ಲ ನಿಮ್ಗೆ ಈ ರೀತಿ ಬರಲ್ಲ ಅಂದ್ರೆ ನಾನು ಏನು ಮಾಡ್ತೀನಿ, ಇನ್ನೊಂದನ್ನು ಸಣ್ಣದಾಗಿನೂ ಮಾಡಿಬಿಟ್ಟು ತೋರಿಸ್ತೀನಿ. ಆ ರೀತಿಯೂ ನೀವೇನು ಮಾಡ್ಬೋದು ಒಬ್ಬರಿಗೆ ಇಷ್ಟು ದೊಡ್ಡ ಲಟ್ಸೋಕ್ಕೂ ಬರೋಲ್ಲ, ಚಿಕ್ಕಾಗಿ ಲಟ್ಸಿಬಿಟ್ಟು ತೊಗೋತಿರ್ತಾರೆ ಅವ್ರು. ನಿಮಗೆ ಆ ರೀತಿಯೂ ಸಣ್ಣದು ಒಂದು ದೊಡ್ಡದು ಎರಡೂ ರೀತಿ ಮಾಡಿ ತೋರಿಸ್ತೀನಿ ನೋಡಿರಿ. ನಿಮಗೆ ಯಾವ ರೀತಿ ಈಸಿಲ್ಲ ನೀವು ಆ ರೀತಿ ಏನು ಮಾಡ್ಬೋದು, ಮಾಡ್ಕೋಬೋದು ನೋಡಿರಿ. ನೋಡಿ
ಈಗ ಇದನ್ನು ಲಟ್ಟಿಸ್ಬಿಟ್ಟು ತೊಗೊಂಡೀನಿ. ಈ ಆಲೂಗಡ್ಡೆ ಸ್ಟಫಿಂಗಕ್ಕೆ ಇನ್ನೂವರೆಗೂ ಉಪ್ಪನ್ನು ಹಾಕಿದ್ದಿಲ್ಲ ರೀ. ನೋಡಿ ಈಗ ಇದನ್ನು ಕಂಪ್ಲೀಟಾಗಿ ಆರಿದ ಮೇಲೇ ನಾನು ಉಪ್ಪನ್ನು ಹಾಕ್ತೀನಿ ರೀ. ಇಲ್ಲಾಂದ್ರೆ ಉಪ್ಪು ಅವಾಗೆ ಬಿಸಿ ಇರುವಾಗಲೇ ಹಾಕಿದ್ರೆ ಅದು ಒಂಥರ ನೀರು ಬಿಡ್ತದೆ ರೀ. ಸ್ಟಫಿಂಗ್ ಎಲ್ಲ ಏನಾಗ್ಬಿಡ್ತದೆ, ನೀರು ಒಂದು ಸ್ವಲ್ಪ ಉಪ್ಪಿನಿಂದ ನೀರಿನ ಅಂಶ ಬಿಟ್ಟು ಏನಾಗ್ತವೆ, ಪರಾಟ ಹರಿಯೋ ಚಾನ್ಸಸ್ ಇರ್ತವೆ. ಅದಕ್ಕೆ ನಾನೇನು ಮಾಡ್ತೀನಿ, ಯಾವಾಗಲೂ ಈ ರೀತಿ ಮಾಡಿಬಿಟ್ಟು ಲಾಸ್ಟಿಗೆ ಆರಿದ ಮೇಲೇ ಉಪ್ಪನ್ನು ಹಾಕೋತೀನಿ ನೋಡಿರಿ. ನಾನಿವತ್ತು ತ್ರಿಕೋನ ಆಕಾರದಲ್ಲಿ ಅಥವಾ ಟ್ರಯಾಂಗಲ್ ಶೇಪ್ ಪರೋಟಾನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ಈ ರೀತಿ ಮಾಡಿರಿ ತುಂಬ ಈಸಿ ಇರ್ತದೆ, ಮತ್ತು ಯಾವ ಪರಾಟನೂ ಹರಿಯೋದಿಲ್ಲ, ಏನಿಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿರಿ. ಇದು ನೋಡಿ ಈ ರೀತಿ ನೋಡಿ ಮಧ್ಯಕ್ಕಷ್ಟೇ ಸ್ಟಫಿಂಗನ್ನು ಹಾಕಿ ನೋಡಿ ಈ ರೀತಿ ನೀಟಾಗಿ ಮಡಿಚಿಬಿಟ್ಟು ತಗೋರಿ. ನೋಡಿ ತುಂಬ ಸಿಂಪಲ್ ಅದ ಇದು ಮಾಡೋದು. ನೋಡಿ ಎಲ್ಲರಿಗೆ ಆ ಹೋಳಿಗೆ ಗತೆ ತುಂಬಿ ಮಾಡೋದು ಈಸಿ ಅನ್ಸೋದಿಲ್ಲ ರೀ. ಕೆಲವ್ರಿಗೆ ಏನಾಗ್ತವೆ, ಅದು ಪರ್ಫೆಕ್ಟಾಗಿ ತುಂಬ ಬರಲಿಲ್ಲ ಅಂದರೆ ಏನಾಗ್ತದೆ, ಹರಿದು ಬಿಡ್ತಾವೆ ಅವೆಲ್ಲನೂ ಪರಾಟ. ನೋಡಿ ಈ ರೀತಿ ಮಾಡ್ಕೋರಿ. ನೋಡಿ ಸ್ವಲ್ಪ ಲಟ್ಟಿಸ್ಬಿಟ್ರೆ ಮುಗೀತು ನೋಡ್ರಿ. ನೋಡಿ ಯಾವುದೇ ರೀತಿ ಹರಿಯೋದಿಲ್ಲ, ಏನಿಲ್ಲ. ನೋಡಿ ಆಲ್ರೆಡಿ ತವೆಯನ್ನು ಕೈಲಕ್ಕೆ ಇಟ್ಟಿನಿ, ತವೆಯನ್ನು ಚೆನ್ನಾಗಿ ಕಾಯ್ದದ. ನೋಡಿ ಈ ರೀತಿಯಿಂದ ನೀಟಾಗಿ ಎಲ್ಲ ಕಡೆ ಕೈಯಿಂದ ಪ್ರೆಸ್ ಮಾಡ್ರೆ ಆ ಸ್ಟಫಿಂಗ್ನು ದಂಡಿವರೆಗೆ ಹೋಗಿರ್ತದೆ ನೋಡಿರಿ. ನೋಡಿ ಈಗ ಇದನ್ನು ಬೇಯಿಸ್ಬಿಟ್ಟು ತೊಗೊಳೋಣ ನೋಡಿರಿ. ನೋಡಿ ತುಂಬ ಈಸಿ ಅದ ರೀ. ನೀವು ಇದನ್ನು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವುದಕ್ಕಾದ್ರೂ ಮಾಡ್ಕೋಬೋದು ನೋಡಿ. ದಿನಾಲು ಉಪ್ಪಿಟ್ಟು, ಅವಲಕ್ಕಿ, ಇಡ್ಲಿ, ದೋಸೆ ತಿಂದು ಬೇಜಾರಾಗಿತ್ತು ಅಂದರೆ ಒಂದೊಂದು ಸಲ ಆಲೂ ಪರಾಟ ಈ ರೀತಿ ಡಿಫ್ರೆಂಟಾಗಿನೂ ಮಾಡ್ಕೋಬೋದು ನೋಡಿರಿ. ನೋಡಿ ಈಗ ಪರಾಟನ ಬೇಯಿಸ್ಬಿಟ್ಟು ತೋರಿಸಿದ್ದೀನಿ. ಈಗ ಅದನ್ನು ಇನ್ನೊಂದು ಇಷ್ಟು ದೊಡ್ಡ ಪರಾಟ ಮಾಡೋಕ್ಕೆ ಬರೋದಿಲ್ಲ, ಸಣ್ಣನೂ ಮಾಡ್ಕೋಬೋದು, ಅದನ್ನು ಈಸಿ ಅದು. ನಿಮಗೆ ಅದನ್ನು ಒಂದು ಲಟ್ಟಿಸ್ಬಿಟ್ಟು ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ನಿಮಗೆ ಎರಡೂ ರೀತಿ ಮಾಡ್ತೀನಿ, ಯಾವ್ದು ಈಸಿಲ್ಲ ಇದು ಮಾಡ್ಕೊರಿ ನೀವು ಅದೇ ರೀತಿನೇ. ನೋಡಿ ಇನ್ನೊಂದನ್ನು ನೋಡಿರಿ, ಇದು ಅಗದಿ ಪುರಿಗಿಂತ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ತೊಗೊಂಡಿದ್ದೀನಿ ನೋಡಿ. ಪುರಿಗಿಂತ ಸ್ವಲ್ಪ ದೊಡ್ಡ ಸೈಜದಷ್ಟು ನೋಡಿರಿ, ಮೀಡಿಯಮ್ ಆಗಿ ಲಟ್ಟಿಸ್ಬಿಟ್ಟು ತೊಗೊಳ್ರಿ, ಅಷ್ಟು ದೊಡ್ಡದಲ್ಲ ನೋಡಿ. ಪುರಿಗಿಂತ ಸ್ವಲ್ಪ ಹುಳಿ ಜಾಸ್ತಿ ತೊಗೊಂಡಿಲ್ಲ, ಪುರಿಗಿಂತನೂ ಒಂದು ಚೂರು ದೊಡ್ಡದಾಗಿಯೇ ಲಟ್ಟಿಸ್ಬಿಟ್ಟು ತೊಗೊಳೋದು ನೋಡಿರಿ. ಮತ್ತು ತುಂಬ ಕಡಿಮೆ ಎಣ್ಣೆಯಲ್ಲಿ ಮಾಡಿರುವಂಥ ಇದನ್ನು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವುದಕ್ಕಾದರೂ ತಿನ್ಬೋದು ನೋಡಿ. ಆದಷ್ಟು ಆಲೂಗಡ್ಡೆಯನ್ನು ತುರಿದು ಬಿಟ್ಟನೆ ತೊಗೊರಿ. ಚಿಕ್ಕ ಆಲೂಗಡ್ಡೆ ಪೀಸ್ಗಳು ಹುಳಿ ಬರೋದು ನೋಡಿ. ಈ ರೀತಿ ಮಡಿಚಿಬಿಟ್ಟು ನೋಡಿ, ತುಂಬ ಸಿಂಪಲ್ ಅದ ರೀ, ಭಾಳ ಬೇಗನೇನೂ ಆಗ್ತದೆ ನೋಡಿ. ಯಾವುದೇ ರೀತಿ ಒಡೆಯೋದಿಲ್ಲ, ಈ ರೀತಿ ನೀಟಾಗಿ ಪ್ರೆಸ್ ಮಾಡಿರಿ ನೋಡಿ. ಆ ಸ್ಟಫಿಂಗ್ನು ಎಲ್ಲ ದಂಡಿವರೆಗೆ ಹೋಗಿಬಿಡ್ತದೆ. ಸ್ವಲ್ಪ ಆಮೇಲೆ ಲಾಸ್ಟಿಗೆ ಹಿಟ್ಟು ಹಚ್ಚಿ ಒಂದು ಚೂರು ಲಟ್ಟಿಸ್ಬಿಟ್ರೆ ಮುಗೀತು ನೋಡಿರಿ. ನೋಡಿ ಇದು ಸಣ್ಣದು ಮಾಡಿ ತೋರಿಸಿದ್ದೀನಿ. ಅದು ಒಂದು ಪರಾಟ ಫಸ್ಟ್ನೇದು ಮಾಡಿದ್ದು ಭಾಳ ದೊಡ್ಡದಿತ್ತು ರೀ ಅದು ನೋಡಿ. ಇದನ್ನು ಏನು ಮಾಡ್ತೀನಿ, ಬೇಯಿಸ್ಬಿಟ್ಟು ತೊಗೋತೀನಿ ನೋಡಿರಿ. ಎರಡನ್ನೂ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದವು ನೋಡಿರಿ. ನೋಡಿ ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ದೊಡ್ಡ ಪರಾಠ ಅಂತೂ ಒಂದು ತಿಂದರೆ ಹೊಟ್ಟೆನೇ ತುಂಬ್ತದೆ ಅಷ್ಟು ನೋಡಿ. ಎರಡು ತಿನ್ನೋರು ಇದನ್ನು ಒಂದೇ ತಿಂತಾರೆ ನೋಡಿ. ಇದನ್ನು ಸಾಸ್ ಜೊತೆ ನೀವೇನು ಮಾಡ್ಬೋದು, ಸರ್ವ್ ಮಾಡ್ಬೋದು ನೋಡಿ. ನಾನು ಇದನ್ನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ. ಅಥವಾ ನೀವು ಯಾವ ರೀತಿ ಆಲೂಗಡ್ಡೆ ಪರಾಠನ ಮಾಡ್ತೀರಂತ ಹೇಳಿದ್ರು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿ. ಸ್ಟಫಿಂಗ್ ಎಲ್ಲ ದಂಡಿವರೆಗೂ ಎಷ್ಟು ನೀಟಾಗಿ ನೋಡಿ ಆ ಕೈಯಿಂದ ಒತ್ತಿ ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಲಟ್ಟಿಸ್ರೆ ಆಯ್ತು ನೋಡಿ. ಬಿಸಿ ಇದು ತುಂಬ ಬಿಸಿ ಅದ್ರಿ. ಇದು ಎರಡನೇದು ಬಿಸಿ ಟೇಸ್ಟಿಯಾಗಿರುವಂಥ ಆಲೂಗಡ್ಡೆ ಪರಾಠ ರೆಡಿ ಆಗಿದ್ರಿ ನೋಡಿ. ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ರೀ ನೋಡಿ. ಈ ಆಲೂಗಡ್ಡೆ ಪರಾಠ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತು ನೀವು ಯಾವ ರೀತಿ ಮಾಡ್ತೀರಂತ ತಿಳಿಸೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ. ಮತ್ತೆ ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಯಾವುದೇ ರೀತಿ ಉತ್ತರ ಕರ್ನಾಟಕದ ರೆಸಿಪಿಗಳು ಬೇಕಂದ್ರೂ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ, ನಾನು ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ.